ಗಣ್ಯರೇ ಮತ್ತು ಸಭೆಯಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳು, ಅಧ್ಯಕ್ಷರು ಪರಿಷತ್ತಿನ ನುಡಿ ಆಡಳಿತಾಧಿಕಾರಿಗಳು ಮಾತ್ರ ಇಟ್ಟಿರ್ತಕ್ಕಂಥ ದತ್ತಿ ಸಂದರ್ಭಕ್ಕೆ ಮೊದಲಿಟ್ಟಂಥ ಸಂದರ್ಭದಲ್ಲಿ ಕಡಿಮೆ ಹಣ ಇಟ್ಟಿರ್ಬೋದು. ಮುಂದಕ್ಕೆ ಏನು ಅದನ್ನು ನಾವು ಏನು ಮಾಡಿದ್ದೀವಿ, 3 ಜನ ಡಾಕ್ಟರ್ ಜಿ ಚಂದ್ರಕಾಂತ್ ಬಂದಿದ್ದಾರೆ, ಮತ್ತು ಶ್ರೀಮತಿ ಪದ್ಮಾವತಿ ಪಾಕ್ಷಾಚಾರ್ಯ ಸ್ವಾಮಿ 3 ಜನ ಸೇರಿ ಆ ಕಾಲಕ್ಕೆ ಅನುಗುಣವಾಗಿ ದತ್ತಿಯ ಹಣವನ್ನು ಕೂಡ ಹೆಚ್ಚಿಸ್ಕೊಂಡು ಕೊಟ್ಟಿದ್ದೀವಿ. ಇದು ನಿಜಕ್ಕೂ ಪರಿಷತ್ ಬಹಳ ಅಚ್ಚುಕಟ್ಟಾಗಿ ಇವತ್ತಂತೂ ಬಹಳ ಸಂತೋಷ ಪಟ್ಟಿರ್ತಕ್ಕಂಥ ಅಂದರೆ ಸ್ಥಳೀಯ ಬೆಂಗಳೂರು ಜಿಲ್ಲಾಧ್ಯಕ್ಷರು ಕೂಡ ಸೇರಿಸ್ಕೊಂಡು ಈ ಕಾರ್ಯಕ್ರಮ ಮಾಡಿರತಕ್ಕಂಥದ್ದು ನಿಜಕ್ಕೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ಒಳ್ಳೆಯ ಇದು. ಮತ್ತು ನಮ್ಮ ಹಬ್ಬ ನಾಗರಾಜನವರು ಭಾಳ ಪ್ರೀತಿ ಪಾತ್ರ ಅಂಥವರು ಅವರು ಹೇಳ್ತಾ ಇದ್ದರು, ಕ್ವಾಲಿಫಿಕೇಷನ್ ವಯಸ್ಸು ಕೂಡ ಕ್ವಾಲಿಫಿಕೇಷನ್ ಹೇಳಿ ನೋಡಕ್ಕೆ ಹೋದ ಯಾತಕ್ಕೆ ಈ ರೀತಿ ದತ್ತಿ ಇಡ್ತೀವಿ ಅಂತಕ್ಕಂಥದ್ದು ನಾವು ಗಮನಿಸಿದರೆ ಮನುಷ್ಯನ ಬದುಕು ಅಂತ್ಯ ಸುಮಾರು 100 ವರ್ಷ. ಹಾಗಾದರೆ ಅನಂತ ಕಾಲದಲ್ಲಿ ಅಂತ್ಯವಾಗ್ತಕ್ಕಂಥದ್ದು ಈ ಬದುಕಿನಲ್ಲಿ ಈ 100 ವರ್ಷದ ಬದುಕಲ್ಲಿ ಅನಂತವಾಗ್ತಕ್ಕಂಥ ಸಂದರ್ಭ ಹೇಗೆ ಅದನ್ನು ವೆಚ್ಚ ಮಾಡಿ ಒಂದು ಸಂಸ್ಥೆ ಮೂಲಕ ಅದು ಅನಂತವಾಗಿರ್ಬೋದು. ಮನುಷ್ಯ 100 ವರ್ಷ ಆದಮೇಲೆ ಅಂತ್ಯವಾಗ್ಬೋದು. ಆದರೆ ಆ 100 ವರ್ಷದ ಅವಧಿಯಲ್ಲಿ ಅನಂತವಾಗ್ತಕ್ಕಂಥ ನಮ್ಮ ಸೇವೆ ಏನಿದೆ, ಮಾಡ್ತಕ್ಕಂಥ ಕ್ರಿಯಾಶೀಲತೆ ಏನಿದೆ, ಅದು ಅನಂತವಾಗ್ತದೆ. ಅದಂಥ ಕೆಲಸದಿಂದ ಪರಿಷತ್ ಮಾಡ್ಕೊಂಡ್ಬಂದಿದೆ, ಮಾಡಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ವ್ಯಕ್ತಿಗಳನ್ನು ನಾವು ಇರ್ತಕ್ಕಂಥದ್ದು ಕೂಡ ನಾವು ಯೋಚನೆ ಮಾಡಬೇಕು. ಮತ್ತು ಹಬ್ಬ ನಾನು ಸಂಬಂಧಪಟ್ಟ ಹಾಗೆ 25ನೇ ತೀರ್ಥಂಕರ ಇದಕ್ಕೊಂದು ಸಾಹಿತ್ಯ ಸರಸ್ವತ ಅಂತ ಹೇಳಿದ ಕೊಡಲಿನಲ್ಲಿ ಬಾಲಮಿ ಅಂತ ಬರ್ತೀವಿ, ಶನಿವಾರ ಅಂತ ಹೇಳಿ ಆ ಬಾಲದಲ್ಲಿ ಚೋಳರು ಹೊರಗಾದ ಪೈಕಿ ವಾಲಮೆ ಮನುಜ ಅಂತಕ್ಕಂಥ ಸೋಲಿಸಿದ ಮೇಲೆ ಮನುಜ ಅಂತ ಅವನಿಗೆ ಪಟ್ಟ ಕಟ್ಟ. ಮತ್ತು ಅಲ್ಲಿರ್ತಕ್ಕಂಥ ಪ್ರದೇಶ ಬೆಟ್ಟದ ಮೇಲೆ ಮಾಲವಿ ಶಾಸನದಲ್ಲಿ ಮಾಲವಿ ಅಂತ ಮಾಲವಿ ಅದು ಮಾಲವಿ ಯಾರು ಮಲೆಯ ಅವಿ ಪದ್ಮಾವತಿ ಅಲ್ಲಿನ ಜನ ಅಷ್ಟು ಬರೀ ಜನಪದಿಯಾಗಿರ್ತಕ್ಕಂಥ ಸಂದರ್ಭ ಅಲ್ಲಿರ್ತಕ್ಕಂಥ ಬಸದಿಗಳಲ್ಲಿ ಸಾಮಾನ್ಯ ಚತುರ್ವಿಂಶ ತೀರ್ಥ 24 ಜನರಿಂದ ಶಿವಫಲ ಒಂದು ಪದಾರ್ಥ ಮಾಡ್ತಾರೆ. ಅಲ್ಲಿ ಚೌಕಾಕಾರವಾಗಿ ಮಾಡಿದ್ರು. ಅದು ಒಂದು ವ್ಯತ್ಯಾಸ ಬರ್ತಿತ್ತು.